ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಏನಂತಂದ್ರೆ ನೈಟೇನೆ ನಮ್ಮ ಯಜಮಾನ್ರು ಕೇಕ್ ಎಲ್ಲ ತಗೊಂಡ್ಬಂದಿದ್ರು. ಕೇಕ್ ಎಲ್ಲ ಕಟ್ ಮಾಡ್ಸಕ್ಕೆ ಅಂತ. ನನಗದು ಗೊತ್ತಿರ್ಲಿಲ್ಲ. ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ, ನಾನು ನನ್ನ ಮಗ ನನ್ನ ಮಗಳು ಎಲ್ಲ. ಆಮೇಲೆ ನಮ್ಮ ಯಜಮಾನ್ರು ಬಂದು ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸ್ ನನಗೆ ಈ ಸರಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವಾಗ್ಲೂನು ಅಷ್ಟೇ ನಮ್ಮ ಯಜಮಾನ್ರಿಗೆ ಈ ತರ ಎಲ್ಲ ಸರ್ಪ್ರೈಸ್ ಕೊಡೋದು ಅದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಅದೆಲ್ಲ ಅವರು ಲೈಕ್ ಮಾಡಲ್ಲ. ಬಟ್ ಈ ಸರಿ ನಾನ್ ಖುಷಿ ಆಗ್ಲಿ ಅಂದ್ಬಿಟ್ಟು ಅವರು ಈ ತರ ಎಲ್ಲ ಮಾಡಿದ್ರು. ಕೇಕ್ ಎಲ್ಲ ತಗೊಂಬಂದು ತುಂಬಾನೇ ಖುಷಿ ಆಯ್ತು ನನ್ಗೆ. ಈ ಸರಿ ಬರ್ತ್ಡೇ ನನ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಅಂದ್ಬಿಟ್ಟು ಕೇಕ್ ಎಲ್ಲ ತಗೊಂಬಂದು ಕೂರಿಸಿದ್ರು. ನಾನುನು ಎಲ್ಲ ನಮ್ಮ ನನ್ ಮಗ ನನ್ ಮಗಳು ಇಬ್ರು ಮಲ್ಕೊಂಡ್ಬಿಟ್ಟಿದ್ರು. ಸೊ ನಾನು ಅವ್ರು ಮಾತ್ರ ಕೇಕ್ ಕಟ್ ಮಾಡಿ ನೈಟ್ 12 ಗಂಟೆ ಆಗಿತ್ತಲ್ಲ. ಸೊ ಕೇಕ್ ಎಲ್ಲ ಕಟ್ ಮಾಡಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ಮಾರ್ನಿಂಗ್ ಎದ್ದೋಳೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ಬೇಕಿತ್ತಲ್ಲ. ಸೊ ಹೋಗಿ ಮಲ್ಕೊಂಡ್ವಿ. ಏನಂತಂದ್ರೆ ನಿಮ್ಗೆ ಗೊತ್ತಲ್ಲ, ಹೆಣ್ಮಕ್ಳು ಬೆಳಗ್ಗೆ ಎದ್ದಿ ರೆಡಿ ಆದ್ರೆ ಅದ್ರಲ್ಲಿ ವಿಡಿಯೋಗಳು, ರೀಲ್ಸ್‌ಗಳು ಮತ್ತೆ ಫೋಟೋಸು ಈ ತರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಅವ್ರಿಗೆ ಇಷ್ಟ ಇರತ್ತೆ ಅಲ್ವಾ? ನನ್ಗೂ ಹಾಗೇನೆ ಸ್ವಲ್ಪ ರೆಡಿ ಆಗ್ತೀನಿ ಅಂತ ಅಂದ್ರೆ ವಿಡಿಯೋ ಮಾಡ್ಕೊಳ್ಳೋದು, ಮತ್ತೆ ರೀಲ್ಸ್ ಮಾಡೋದು ಈ ತರ ಎಲ್ಲ ಸ್ವಲ್ಪ ಇಷ್ಟ ಜಾಸ್ತಿ. ಸೊ ಅದಕ್ಕೆ ಬೆಳಗ್ಗೆನೆ ಎಲ್ಲ ರೆಡಿ ಆಗಿದ್ವಿ. ನನ್ ಮಗ ಬೇರೆ ಸ್ಕೂಲ್‌ಗೆ ಹೋಗಿದ್ದ. ನಮ್ಮ ಅಮ್ಮನ್ ಮನೆಗ್ ಬೇರೆ ಹೋಗ್ಬೇಕಿತ್ತಲ್ಲ. ಸೊ ಅವ್ನ್ ಬರೋಷ್ಟ್ರಲ್ಲಿ ನಾನುನು ಫೋಟೋ ಎಲ್ಲ ತಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಟೆರೇಸ್‌ಗೆ ಹೋಗಿ ಎಲ್ಲ ಫೋಟೋ ಎಲ್ಲ ತಕೊಂಡು ಅಲ್ಲಿಂದ ನಮ್ ಮಗ ಬಂದ. ಅವ್ನ್ಗೂ ಎಲ್ಲ ಊಟ ಮಾಡ್ಸಿ ಬಟ್ಟೆ ಚೇಂಜ್ ಮಾಡಿ ಅಲ್ಲಿಂದ ಹೊರಟ್ವಿ ನಮ್ಮ ಅಮ್ಮ ಮನೆಗೆ ಅಂತ. ನಮ್ಮ ಅಮ್ಮನು ಕರ್ದಿದ್ರು, ಬಾ ಇಲ್ಗೇನೆ ಇಲ್ಲೇನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಇನ್ನೇನ್ ನಮ್ಮ ಯಜಮಾನ್ರು ಕೆಲ್ಸ ಇತ್ತಲ್ಲ. ಸೊ ಅವ್ರು ಹೋಗ್ಬಿಟ್ಟಿದ್ರು ಕೆಲ್ಸಕ್ಕೆ. ಸೊ ಅದಕ್ಕೆ ನಾನು ನಮ್ಮ ಮಗ ಮತ್ತೆ ನನ್ ಮಗಳು 3 ಜನನು ಹೋಗೋಣ ನಮ್ಮ ಅಮ್ಮನ್ ಮನೆಗಾದ್ರು ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಹೋಗೋಣ ಅಂತ ಹೊರಟ್ವಿ. ಅದು ಅಲ್ದೆ ನೈಟು ಒಂದ್ ಮದ್ವೆ ಇತ್ತು. ಸೊ ಅಲ್ಲಿಗ್ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ್ ಫ್ರೆಂಡ್ ಮಗಂದು ಅಲ್ಲಿಗ್ ಹೋಗೋಣ ಅಂತ ಹೊರಟ್ವಿ. ನೋಡಿ ಆಟೋದಲ್ಲಿ ಹೋಗ್ತಾ ಇದ್ವಿ. ನನ್ ಮಗ ನನ್ ಮಗಳು ಅಂತೂ ನನ್ ಮಗಳಿಗೆ ಅವನು ಮುಟ್ಟೋದ್ ಇಷ್ಟ ಆಗೋದಿಲ್ಲ. ಬಟ್ ಅವನು ಅವಳನ್ನ ಮುಟ್ಬೇಕು, ಅವನಿಗಿಷ್ಟ. ಹಿಂಗೆ ಜಗಳ ಆಡ್ತಾ ಇರ್ತಾರೆ. ಹಂಗೆ ಆಟೋದಲ್ಲೂ ಹಂಗೆ ಜಗಳ ಮಾಡ್ಕೊಂಡು ಬಂದ್ರು. ಆಮೇಲ್ ಬಂದ್ವಿ ಅಮ್ಮ ಮನೆಗೆ. ಅಮ್ಮ ಮೇಲ್ ಮಲ್ಕೊಂಡಿದ್ರು. ಅವ್ರನ್ನ ಹೋಗಿ ನನ್ ಮಗಳು ಎಬ್ಬಿಸ್ಕೊಂಡ್ ಕರ್ಕೊಂಡ್ ಬಂದ್ಲು. ನನ್ ಮಗಳಿಗೆ ನಮ್ಮ ಅಮ್ಮ ಇದ್ರೆ ಖುಷಿ ಅವಳಿಗೆ. ಅಲ್ಲಿ ಮನೆಗ್ ಹೋದ್ರೆ ಸಾಕು ಅವಳು ನಮ್ಮ ಅಮ್ಮನ್ನೇ ಕೇಳೋದು ಜಾಸ್ತಿ. ಆಮೇಲ್ ನಮ್ಮ ಅತ್ತಿಗೆ ಹೋಟ್ಲಿಂದ ಊಟ ಎಲ್ಲ ತರ್ಸಿದ್ಲು. ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹಂಗೆ ಎಲ್ಲ ಮಕ್ಳೆಲ್ಲ ಆಟ ಆಡ್ತಾ ಇದ್ವು. ನಮ್ಮ ಅಣ್ಣನ್ ಮಗ ನಮ್ಮ ಅಣ್ಣನ್ ಮಗಳು ಇಬ್ರೂನು ಆಟ ಆಡ್ತಾ ಇದ್ರು. ನಾವೆಲ್ಲ ಅವಳಿಗೂ ಖುಷಿ ಆಗೋಯ್ತು ನಾವ್ ಹೋಗಿದ್ದಕ್ಕೆ ನನ್ ಅಣ್ಣನ್ ಮಗಳಿಗೆ. ಅವಳಿಗೆ ನಾವು ಇದ್ರೆ ಇಷ್ಟ, ಅವಳಿಗೆ ತುಂಬಾ ಖುಷಿ ಅವಳಿಗೆ. ಅದಕ್ಕೆ ಮಾಡ್ತಿರ್ತಾಳೆ ನೋಡಿ. ಡ್ಯಾನ್ಸು ಅಷ್ಟೇನೆ, ಡ್ಯಾನ್ಸ್ ಕ್ಲಾಸ್‌ಗೆ ಹಾಕಿರೋದ್ರಿಂದ ಟಿವಿಲಿ ಹಾಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ನಾ ನಾ ಅವ್ರನ್ನ ನೋಡ್ಕೊಂಡು ನೋಡಿ ನನ್ ಮಗಳು ಮತ್ತೆ ನಮ್ಮ ಅಣ್ಣನ್ ಮಗ ಇಬ್ರೂನು ಯಾವ್ ತರ ಡ್ಯಾನ್ಸ್ ಆಡ್ತಿದಾರೆ ಅಂತ. ಅವ್ನ್ ಚಿಕ್ಕೋನಂತೂ ತುಂಬಾನೇ ಇದ್ರಲ್ಲಿ ಜೋಶಲ್ಲಿ ಆಡ್ತಾ ಇದ್ದ. ಅವ್ನಿಗೆ ನೋಡಿ ಇನ್ನೂ ಸರಿಯಾಗಿ ನಡಿಯಕ್ಕೂ ಬರೋದಿಲ್ಲ. ಬಟ್ ನೋಡಿ ಡ್ಯಾನ್ಸ್ ಎಲ್ಲ ಯಾವ್ ತರ ಮಾಡ್ತಾನೆ ಅಂತ. ಇನ್ನು ಚಿಕ್ಕ ಹುಡುಗ, ಇನ್ನು ಅವ್ನಿಗೆ ಇನ್ನು 1 ವರ್ಷದ ಮೇಲೆ 1 ತಿಂಗಳು ಅಷ್ಟೇ ಅವ್ನಿಗೆ. ಅಂದ್ರೂನು ನೋಡಿ ಯಾವ್ ತರ ಆಡ್ತಾನೆ ಅಂತ. ನಮ್ಗಂತೂ ಇವೆಲ್ಲ ನೋಡಿದ್ರೆ ಒಂಥರ ಖುಷಿ ಅನಿಸ್ತಾ ಇತ್ತು. ಅಯ್ಯೋ! ನಾವೂನು ಚಿಕ್ಕೋರಿದ್ದಾಗ ಈ ತರ ಎಲ್ಲ ಮಾಡ್ತಾ ಇದ್ವಾ ನಾವು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಿಂಗೆಲ್ಲ ಆಡಿದೀವ ಅಂತ. ಈಗಿನ ಜನರೇಷನ್ ಮಕ್ಳಂತೂ ನಿಮ್ಗೆ ಕೇಳಲೇಬೇಕಾಗಿಲ್ಲ. ನಿಮ್ಗೆ ಗೊತ್ತಿರುತ್ತೆ. ಎಲ್ಲಾರ್ಗೂನು ಎಲ್ಲ ಗೊತ್ತಿರುತ್ತೆ. ನೋಡಿ ನಮ್ಮ ಅಣ್ಣನ್ ಮಗಂಗೆ ನನ್ ಮಗ ಅಂದ್ರೆ ತುಂಬಾ ಇಷ್ಟ. ಅವನ್ನ ಬಾ ಬಾ ಡ್ಯಾನ್ಸ್ ಆಡು ಅಂತ ಅವನು ಹೋಗ್ ಕರೀತಾ ಇದ್ದ ನನ್ ಮಗನ್ನ. ಬಟ್ ಅವ್ನು ಹೋಗ್ಲಿಲ್ಲ. ಸೊ ಬಂದ್ಬಿಟ್ಟ, ಈ ಕಡೆಗ್ ಬಂದ್ಬಿಟ್ಟು ನೋಡಿ ನನ್ ಮಗಳ ಹತ್ರ ಬಂದು ಮಾಡ್ತಾ ಇದ್ದ. ಅವಳುನು ಇದ್ ಹಾಡ್ ಹಾಕ್ಬಿಟ್ರಂತೂ ನೋಡಿ 3 ಜನನು ಯಾವ್ ತರ ಕುಣಿತಾರೆ.
ನನ್ ಮಗ ಸ್ವಲ್ಪ ಸಂಕೋಚ ಜಾಸ್ತಿ ಅವನ್ಗೆ. ಮೊದ್ಲೇ ಹೇಳಿದ್ದೀನಲ್ಲ ಹಿಂದಿನ ವಿಡಿಯೋದಲ್ಲಿ. ಅವನ್ಗೆ ಈ ತರ ಎಲ್ಲ ಡ್ಯಾನ್ಸ್ ಆಡೋದು ಇದೆಲ್ಲ ಅವನ್ಗೆ ಇಷ್ಟ ಆಗೋದಿಲ್ಲ ಜಾಸ್ತಿ. ನಾ ನಮ್ಗಳ್ಗಾದ್ರೆ ಇವ್ರು 3 ಜನ ಆದ್ರೆ ಎಲ್ಲೇ ಯಾರೇ ಇರ್ಲಿ ಏನೇ ಇರ್ಲಿ ಆಡ್ಬೇಕಾ ಡ್ಯಾನ್ಸು ಹಾಡ್ತಿರ್ತಾರೆ. ಇಲ್ಲ ಅಂದ್ರೆ ಇಲ್ಲ ಅವ್ರ ಖುಷಿ. ಇವ್ಳಿಗೊಂದು ಡ್ಯಾನ್ಸ್ ಕ್ಲಾಸ್‌ಗೆ ಹಾಕಿರೋದ್ರಿಂದ ಡ್ಯಾನ್ಸ್ ಕಲಿಬೇಕು ಅಂದ್ಬಿಟ್ಟು ಅವಾಗವಾಗ ಆಡ್ತಾನೆ ಇರ್ತಾಳೆ ಡ್ಯಾನ್ಸ್‌ನ. ಹಾಡ್ ಹಾಕೊಳ್ಳೋದು, ಡ್ಯಾನ್ಸ್ ಆಡೋದು. ಹಾಡ್ ಹಾಕೊಳ್ಳೋದು, ಡ್ಯಾನ್ಸ್ ಆಡೋದು. ಏನಂದ್ರೆ ಒಂಥರ ಖುಷಿನೂ ಆಗುತ್ತೆ. ಅಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದ್ನ ಇಲ್ಲೂ ಮಾಡ್ತಾಳಲ್ಲ ಮನೇಲಿ. ಮನೇಲಿ ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂತಾಳೆ ಅಂತೆಲ್ಲ. ಅದಕ್ಕೇನೆ ನಮ್ಗೂ ಖುಷಿ ಆಗುತ್ತೆ ಅವಳನ್ನ ನೋಡಿದ್ರೆ. ಎಷ್ಟು ಜೋಶಲ್ಲಿ ಇರ್ತಾಳೆ ಅಂತ. ಮತ್ತೆ ಅವಳಿಗೂನು ಈ ವಿಡಿಯೋ ಮಾಡೋದಂದ್ರೆ ತುಂಬಾ ಇಷ್ಟ. ಒಂದ್ಸರಿ ಅವಳತ್ರ ಮಾತಾಡಿಸ್ತೀನಿ ಇರಿ. ಯಾವ್ ತರ ಮಾಡ್ತಾಳೆ ಗೊತ್ತಾ ಅವಳು? ತುಂಬಾನೇ ಚೆನ್ನಾಗ್ ಮಾಡ್ತಾಳೆ. ನಾನೆಲ್ಲ ಹೇಳ್ತಾ ಇರ್ತೀನಲ್ಲ ವೆಲ್ಕಮ್ ಬ್ಯಾಕ್ ಅಂತ, ಅವಳು ಅದನ್ನೇ ಹೇಳ್ತಾ ಇರ್ತಾಳೆ. ವೆಲ್ಕಮ್ ಬ್ಯಾಕ್ ಅಂದ್ಬಿಟ್ಟು ಏನೇನೋ ಮಾತಾಡ್ತಾಳೆ ಅವಳುನು. ಒಂದ್ಸರಿ ಮಾತಾಡಿಸ್ತೀನಿ ಇರಿ ಅವಳತ್ರ. ಆಮೇಲೆ ನಮ್ ಅಣ್ಣ ನಮ್ ಅತ್ತೆ ಹೋಗಿ ಡ್ರೆಸ್ ತಗೊಂಡ್ ಬಂದಿದ್ರು ಗಿಫ್ಟು ಅಂದ್ಬಿಟ್ಟು. ಅದ್ರಲ್ಲೇ ಒಂದ್ ಡ್ರೆಸ್‌ನ ಹಾಕೊಂಡು ಮದ್ವೆಗೆ ಅಲ್ಲೇ ರೆಡಿ ಆಗ್ಬಿಟ್ಟು ನಾ ನಮ್ಮಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ರು. ನಾನು ನಮ್ ಅಣ್ಣ, ನಮ್ ಅತ್ತೆ, ನಮ್ಮ ಯಜಮಾನ್ರು ಎಲ್ಲ ಗಾಡೀಲಿ ಹೋದ್ವಿ. ಮದ್ವೆಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಫಸ್ಟೇ ಊಟಕ್ಕೆ ಹೋಗ್ಬಿಟ್ವಿ. ಊಟ ಎಲ್ಲ ಚೆನ್ನಾಗ್ ಮಾಡ್ಸಿದ್ರು. ಆಮೇಲೆ ನನ್ ಮಗಳು ನೋಡಿ ಅಲ್ಲಿಂದ ಇಲ್ಲಿಗೆ ಅವಳದು ಔಟ್‌ಫಿಟ್ ಯಾವ ತರ ಇದೆ ಅಂತ ಚೆನ್ನಾಗಿತ್ತ ಕಮೆಂಟ್ ಮಾಡಿ. ನೋಡಿ ಇದೇ ಮದ್ವೆ ಹುಡುಗ ಹುಡುಗಿ. ಆಮೇಲಿಂದ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಅಮ್ಮನ್ ಫ್ರೆಂಡು ಇಬ್ರುನು ಹಂಗೇನೆ ಫ್ರೆಂಡ್ಸು ಇವ್ರಿಬ್ರು. ಹಂಗೆ ವಿಡಿಯೋ ರೀಲ್ಸ್ ಮಾಡ್ತಾ ಇದ್ದೆ ಅವ್ರಿಗೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ನಾವುನು ಮನೆಗ್ ಹೊರಡೋಣ ಅಂದ್ಬಿಟ್ಟು ಬಂದ್ವಿ. ಇದ್ರಲ್ಲಿ ಒಂದು ವಿಡಿಯೋ ತಕ್ಕೊಳ್ಳಿಲ್ಲ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದ್ನಲ್ಲ ರೀಲ್ಸ್ ಹುಚ್ಚು ಸ್ವಲ್ಪ ನನ್ಗೆ ಅಂತ. ಅದಕ್ಕೆ ಈ ಡ್ರೆಸ್ ಅಲ್ಲಿ ಇದೇ ನಮ್ಮ ಅಣ್ಣ ಕೊಡ್ಸಿದ್ದು ಬರ್ತ್ಡೇ ಗಿಫ್ಟ್ ಅಂದ್ಬಿಟ್ಟು. ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನೇ ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂತಾ ಇದ್ದೆ. ವಿಡಿಯೋ ಮಾಡ್ಕೊಂಡು ಎಲ್ಲ ಮಾಡ್ಕೊಂತಾ ಇದ್ರೆ ನನ್ ಮಗ ಬಂದ. ನನ್ ಮಗ ಬಂದ್ಬಿಟ್ಟು ಅಮ್ಮ ನಿನಗೊಂದ್ ಗಿಫ್ಟ್ ಕೊಡ್ತೀನಿ ನಾನು ಅಂತ ಅಂದ. ಸರಿ ಆಯ್ತಪ್ಪ ಕೊಡು ಅಂತ ಅಂದೆ. ಸೊ ಅವನು ತಗೊಂಬಂದು ಚಾಕ್ಲೇಟ್ ಕೊಟ್ಟ ನನ್ಗೆ. ನನಗೆ ಅವನು ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ನಂಗೆ ತುಂಬಾ ಖುಷಿ ಆಯ್ತು ಈ ಸರಿ ಬರ್ಡೇದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.